ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನ್ಕುಶ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ತುಂಬ ಕಾಸ್ಟ್ಲಿ ಆಗಿರುವಂಥ ಚಾಕ್ಲೇಟ್ನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಡೈರಿ ಮಿಲ್ಕ್ನೆಲ್ಲ ತಿಂದಾಗ ಯಾವ ಟೇಸ್ಟ್ ಇರುತ್ತೋ ಅಷ್ಟೇ ಟೇಸ್ಟಿಯಾಗಿ ಈ ಚಾಕ್ಲೇಟ್ ಬರುತ್ತೆ. ಅದಕ್ಕೆ ನಮಗೆ ಇಲ್ಲಿ ಬರೀ ಎರಡು ಇಂಗ್ರೀಡಿಯೆಂಟ್ ಬೇಕು. ಆ ವಸ್ತುಗಳು ಯಾವುದು ಅನ್ನೋದನ್ನು ನಾನು ತೋರಿಸ್ತೀನಿ. ಮೊದಲಿಗೆ ಮಿಲ್ಕ್ ಕಾಂಪೌಂಡ್ ಅಂತೇಳಿ ಈ ರೀತಿಯಾಗಿ ಬರುತ್ತೆ. ಮಿಲ್ಕ್ ಕಾಂಪೌಂಡ್ ನಾನು ಇದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ 4 ಪೀಸ್ ಇರುತ್ತೆ. ಅರ್ಧ kg ಪ್ಯಾಕೆಟ್ನಲ್ಲಿ ಈ ರೀತಿ 4 ಪೀಸ್ ಇರುತ್ತೆ. ನಾನು ಒಂದು ಪೀಸ್ನಲ್ಲಿ ಅರ್ಧ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇನ್ನೊಂದು ವಸ್ತು, ಅದು ಡಾರ್ಕ್ ಕಾಂಪೌಂಡ್ ಅಂತೇಳಿ. ಅದರಲ್ಲೂ ಕೂಡ ನಾನು ಒಂದು ಪೀಸ್ನಲ್ಲಿ ಅರ್ಧ ಪೀಸ್ನ ಮಾತ್ರನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಒಂದು ಫುಲ್ಲು ಪೀಸ್ ಇರುತ್ತೆ, ಅದರಲ್ಲಿ ಅರ್ಧ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದರ ಬೆಲೆ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಡಾರ್ಕ್ ಕಾಂಪೌಂಡ್ ಬಂದು 125 ರುಪೀಸ್ ಮತ್ತು ಮಿಲ್ಕ್ ಕಾಂಪೌಂಡ್ ಬಂದು 165 ರುಪೀಸ್. ಇದಿಷ್ಟರಲ್ಲೇ ನೀವು 200 ಚಾಕ್ಲೇಟ್ಗಳನ್ನ ಮಾಡ್ಕೋಬೋದು. ಇವಾಗ ನಾನು ನಿಮಗೆ ಬರೀ 100 ಚಾಕ್ಲೇಟ್ನ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿಯಾದಂಥ ಮೌಲ್ಡ್ನ ತೊಗೊಂಡಿದ್ದೀನಿ. ಮೌಲ್ಡ್ ಈ ರೀತಿ ಇಲ್ಲ ಅಂತ ಅಂದರೆ ಫ್ರೀಝರ್ನಲ್ಲಿ ನಿಮ್ಮ ಹತ್ರ ಐಸ್ ಕ್ಯೂಬ್ ಮೇಕರ್ ಅಥವಾ ಐಸ್ ಕ್ಯೂಬ್ ಮೌಲ್ಡ್ ಇದ್ದೇ ಇರುತ್ತಲ್ಲ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ಆಪ್ಷನಲ್ಲು. ನಾನು ಡ್ರೈ ನಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅಂತಂದರೆ ಆ ರೀತಿ ಪ್ಲೇಯ್ನಾಗೆ ಕೂಡ ಮಾಡ್ಕೊಬೋದು. ಇದೇನು ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಬೌಲ್ನಲ್ಲಿ ಅರ್ಧದಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ಕುದೀತಾ ಇದ್ದ ಹಾಗೇ ಒಂದು ಗ್ಲಾಸ್ ಅಥವಾ ಈ ರೀತಿ ಸ್ಟೀಲ್ ಬೌಲ್ನೇ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಗ್ಲಾಸ್ ಬೌಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈ ರೀತಿ ತೆಗೆದಿಟ್ಕೊಂಡಿರುವಂಥ ಪೀಸ್ನ ಹಾಕ್ಕೊತಾ ಇದ್ದೀನಿ. ಇಷ್ಟರಲ್ಲೇ ನಮಗೆ 20 ಚಾಕ್ಲೇಟ್ಗಳು ರೆಡಿಯಾಗುತ್ತೆ. ನೋಡಿ, ಇದು ಅಷ್ಟು ಹೀಟಲ್ಲೇ ಬೇಗನೆ ಮೆಲ್ಟ್ ಆಗುತ್ತೆ. 1 ರಿಂದ 2 ನಿಮಿಷ ಸಾಕು. ನಿಮ್ಗೆ ಇನ್ನೂ ಬೇಗ ಮೆಲ್ಟ್ ಆಗಬೇಕು ಅನ್ನೋದಾದರೆ ಸ್ವಲ್ಪ ಇದನ್ನು ಕಟ್ ಮಾಡಿ ಅಥವಾ ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ಇದರಿಂದ ಬೇಗನೆ ಮೆಲ್ಟ್ ಆಗುತ್ತೆ, 1 ನಿಮಿಷ ಕೂಡ ತಗೊಳ್ಳೋದಿಲ್ಲ. ನೋಡಿ, ಎಷ್ಟು ಬೇಗ ಮೆಲ್ಟ್ ಆಗ್ತಿದೆ. ಈ ಟೈಮ್ನಲ್ಲಿ ನೀವು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಅಲ್ಲಿರುವಂಥ ಹೀಟೇ ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ಶುಗರ್ ಆಗಲಿ ಅಥವಾ ಬಟರ್ ಆಗಲಿ ಯಾವುದೂ ಕೂಡ ಬೇಡ. ಇದರಲ್ಲೇ ಚಾಕ್ಲೇಟ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಆಲ್ರೆಡಿ ಇರುತ್ತೆ. ಹಾಗಾಗಿ ನಾವು ಇದು ಯಾವುದನ್ನು ಕೂಡ ಬಳಸೋ ಅವಶ್ಯಕತೆ ಇಲ್ಲ. ನೋಡಿ, ಫೈನಲ್ ಆಗಿ ನಾನು ಇದಕ್ಕೆ ಡ್ರೈ ನಟ್ಸ್ನ ಹಾಕ್ಕೊಂಡು ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾವು ಮೌಲ್ಡ್ಗೆ ಫಿಲ್ ಮಾಡ್ಕೊಳ್ಳೋಣ. ಮೌಲ್ಡ್ ಫಿಲ್ ಮಾಡೋ ಟೈಮಲ್ಲೂ ಅಷ್ಟೇ, ನೀವು ಕೆಳಗಡೆ ಬಿಸಿ ನೀರಿನಂಥ ಬೌಲ್ನ ತೆಗಿಬಾರ್ದು. ಅದು ಫಿಲ್ ಆಗೋವರೆಗೂ ಕೂಡ ಆ ಬೌಲ್ನ ಹಾಗೇ ಇಟ್ಕೋಬೇಕು. ಇಲ್ಲ ಅಂದರೆ ಬೇಗನೆ ಗಟ್ಟಿಯಾಗ್ಬಿಡುತ್ತೆ, ನಿಮಗೆ ಫಿಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನೀವು ಮತ್ತೆ ಮಾಡಬೇಕು ಅಂದರೆ ಮತ್ತೆ ನೀರನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಇದೇ ಹೀಟ್ಗೆ ನೀವು ಮತ್ತೆ ಚಾಕ್ಲೇಟ್ನ ತುರ್ದು ಹಾಕಿದ್ರೆ ಅಥವಾ ಕಟ್ ಮಾಡಿ ಹಾಕಿದ್ರೆ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ. ಸೊ ನಾನು ಹೀಗೇ ಒಂದು ಸಲ ಬಾಯ್ಲ್ ಮಾಡಿರುವಂಥ ನೀರು 4 ಬ್ಯಾಚ್ ಚಾಕ್ಲೇಟ್ನ ಮಾಡಿಕೊಂಡೆ. ಅದೇ ಹೀಟ್ ಆದರೆ ಸಾಕು. ಸ್ವಲ್ಪ ಗ್ರೇಟ್ ಮಾಡಿನೋ ಅಥವಾ ಕಟ್ ಮಾಡಿನೋ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಇದನ್ನು ಫಿಲ್ ಮಾಡಿದ್ದೀನಲ್ಲ, ಇದನ್ನು 5 ನಿಮಿಷ ಫ್ರೀಝರ್ನಲ್ಲಿ ಇಟ್ಕೊತೀನಿ. ಫ್ರೀಝರ್ನಲ್ಲಿ ಇಡೋದಾದರೆ 5 ನಿಮಿಷ ಸಾಕು. ನೀವು ಹೊರಗಡೆ ಇಡೋದಾದರೆ ಒಂದು 15 ನಿಮಿಷ ಆದರೂ ಇಡಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿ ಒಂದು ಬೆರಳಿನಿಂದ ಈ ರೀತಿ ದಬ್ಬಿದ್ರೆ ಎಷ್ಟು ಚೆನ್ನಾಗಿರುವಂಥ ಚಾಕ್ಲೇಟು ಶೈನಿಂಗಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಡೈರಿ ಮಿಲ್ಕೆಲ್ಲ ಹೊರಗಡೆ ತೊಗೊಂಡು ತಿಂದಾಗ ಯಾವ ರೀತಿ ಟೇಸ್ಟಿಯಾಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ. ನೀವು ಅದನ್ನು ತುಂಬ ದುಡ್ಡು ಕೊಟ್ಟು ತೊಗೊಂಡು ತಿಂತೀರಲ್ಲ, ಈ ರೀತಿ 2 ಕಾಂಪೌಂಡ್ನ ತೊಗೊಂಡು 2 ರಿಂದ ಒಂದು 300 ರೂಪಾಯಿ ಆಗ್ಬೋದು. 300 ರೂಪಾಯಿ ಕೊಟ್ಟು ನೀವು ಆ 2 ಕಾಂಪೌಂಡ್ನ ತೊಗೊಂಬಂದರೆ ನಿಮಗೆ 1,000 ರೂಪಾಯಿ ಇದು ಚಾಕ್ಲೇಟ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನಿಮಗೆ ಹತ್ತತ್ರ 200 ಚಾಕ್ಲೇಟ್ ಆಗುತ್ತೆ 2ರಿಂದ. ನಾನಿಲ್ಲಿ ಅರ್ಧ ಅಷ್ಟೇ ಮಾಡಿರೋದ್ರಿಂದ 100 ಚಾಕ್ಲೇಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಂದು ಸಲ ನೀವು ಮಾಡಿ ಫ್ರಿಜ್ನಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಮಕ್ಕಳು ಯಾವಾಗೆಲ್ಲ ಕೇಳ್ತಾರೋ ಅವಾಗೆಲ್ಲ ನೀವು ತೆಗೆದುಕೊಡ್ಬೋದು. ಹಾಗೆ ಯಾವುದಾದ್ರೂ ಬರ್ತ್ಡೇ ಪಾರ್ಟಿ ಇದ್ದರೂ ಕೂಡ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಚಾಕ್ಲೇಟ್ಸು ತಿಂದವರೆಲ್ಲ ತುಂಬ ಖುಷಿ ಪಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಏನೇ ಅನಿಸಿಕೆ ನಿಮ್ಮದು ಅಭಿಪ್ರಾಯ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು.